Congress legislator from the Kalaghatki Assembly constituency, Santosh has said that he would sacrifice his seat for former Chief Minister Siddaramaiah if he wishes to contest for his constituency. Speaking to the media on Sunday, he said many Congress leaders are offering their constituency to Siddaramaiah to contest the upcoming 2023 Karnataka Assembly elections. It is left to him as to where he would contest from. If he wishes to contest from my constituency, I am ready to sacrifice. ಪ್ರಯತ್ನ ಇದೆ 4,000 ಮಾಡಬೇಕಂತಿದ್ದೀವಿ. ಐ ಡೋಂಟ್ ನೋ ವೆದರ್ ವಿಲ್ ಬಿ ಸಕ್ಸಸ್ಫುಲ್ ಆರ್ ನಾಟ್. ಯಾಕಂದರೆ ನಾವು ಮ್ಯಾಕ್ಸಿಮಮ್ ಮಾಡಿದ್ದೀವಿ 1200 ಮಾಡಿದ್ದೀವಿ. ಓಲ್ಡ್ ರೆಕಾರ್ಡ್ ಇರ್ತಕ್ಕಂಥ 3,700 ಚಿಲ್ಡ್ರನ್ ಓಲ್ಡ್ ರೆಕಾರ್ಡ್ ಇದೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಇದಕ್ಕೆ ಜನ ಪ್ರತಿಕ್ರಿಯೆ ಬೇರೆ ಅವರಿಗೆ ಅನಿಸ್ತಾ ಇದು ಒಳ್ಳೇದಾಗುತ್ತೆ ಅಂತಂದ್ರೆ ಮಾತ್ರ ಚಾನ್ಸಸ್ ಇದೆ. ಇಲ್ಲಾಂದ್ರೆ ಎಷ್ಟು ಸಿಗುತ್ತೆ ಅಷ್ಟು ಮಾಡ್ತೀವಿ. ರಾಜ್ಯದ ಬೇರೆ ಬೇರೆ ಇದ್ದಾವೆ. ಇದರ ಆಲ್ರೆಡಿ ಕಾಲ್ಸ್ ಕಮಿಂಗ್ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಫೋನ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಕನ್ವರ್ಟ್ ಆಗಬೇಕಲ್ಲ. ಹೌ ಮಚ್ ಸೀರಿಯಸ್ ಇದೆ ಅನ್ನೋದು ಕಮ್ಮಿ ಇದೆ. ಕಾಂಟ್ರವರ್ಸಿ ಈಗ ಅವರು ಯಾವುದೋ ಒಂದು ಬೇಸಿಕಲಿ ಏನಾಗಿದೆ ಕಳೆದ ಭಾಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಪ್ರೋಗ್ರೆಸಿವ್ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ, ಭಾಳ ಕಾಂಟ್ರವರ್ಸಿ ಬಗ್ಗೆ ಮಾತನಾಡಬೇಕು. ಬಟ್ ಈಗ ಮೊರಾಲಿಟಿ ಇಟ್ಕೊಂಡು ಬಿಜೆಪಿ ಮಾತಾಡ್ತಿದ್ದಾರೆ. ನಾವು ಯಾವುದೋ ಒಂದು ಪ್ರಶ್ನೆ ನಾವು ಅಪೋಸಿಷನ್ ಅವರಿಗೆ ರೀತಿ ಮಾತಾಡಿದ್ರೆ ನಮಗೆ ಒಂದು ಕೌಂಟರ್ ಅಟ್ಯಾಕ್ ಮಾತನಾಡ್ತಾರೆ. ನಿಮ್ಮ ಪಾರ್ಟಿಗಿಲ್ಲೇನು, ಆ ಪಾರ್ಟಿಗಿಲ್ಲೇನು, ಈ ಪಾರ್ಟಿಗಿಲ್ಲೇನು ನೋಡ್ತಾನೆ ಇದ್ದೀವಿ. ಬಟ್ ಐ ವಾಂಟ್ ಟು ಸ್ಟೇ ಅವೇ ಫ್ರಮ್ ಇಟ್. ಬಟ್ ಇಟ್ ಇಸ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಗುಡ್ ಸೈನ್. ಜನ ಅರ್ಥ ಮಾಡ್ಕೊಳ್ತಾರೆ ಬಿಜೆಪಿಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಲಘಟಗಿ ಕ್ಷೇತ್ರ ಟಿಕೆಟ್ ಸಂಬಂಧ ಜಗ್ಗಿಯವರು ಅವ್ರಿಗೆ ಬಿಟ್ಟಿದ್ದೀವಿ ಮಾತುಕತೆ ಮೂಲಕ ಆ ಥರ ಏನಿಲ್ಲ. ಯೂಶಲಿ ನಮಗೆ ಬಿಟ್ಟಿದ್ದಾರೆ ಅಂತೇನಿಲ್ಲ. ಅವ್ರು ಪ್ರಯತ್ನ ಮಾಡ್ತಿದ್ದಾರೆ, ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅದು ಈ ಬಾರಿ ಅಲ್ಲ, ಅವ್ರು ಪ್ರತಿ ಸಲ ಪ್ರಯತ್ನ ಮಾಡ್ತಿದ್ದಾರೆ. ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ದು ಅದು ಅಂತಿಮ ನಾವೆಲ್ಲ ಒಪ್ಪಿಡಬೇಕಾಗುತ್ತೆ. ನಾವು ಅವ್ರು ಕೇಳಬೇಕು. ಅವ್ರು ಎಲ್ಲಿರ್ತಾರೆ ಅವ್ರಿಗೆ ಬಿಟ್ಟಿರ್ತಾರೆ. ಅಲ್ಲ, ನೀವು ಯಾರಿಗೂ ಯಾರು ನಿಲ್ಬೇಡ ಅಂತ ಹೇಳಿ ನೀವು ಯಾರಿಗೂ ಎದುರಿಸಿ ಯಾರು ನಿಲ್ಲಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಪ್ರತಿಕ್ರಿಯೆ ಏನು ಹೇಳಿದ್ವಿ ಅಷ್ಟೇ. ಅದಾದ್ಮೇಲೆ ಅದು ಅವ್ರ ವಿವೇಚನೆ ಬಿಟ್ಟಿರ್ತಾರೆ. ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಹೇಳಿ ಈಗ ಆ ಹೇಳಿಕೆಗೆ ಬದ್ಧರಿಗೆ ಏನು ಆಯ್ತು. ದಟ್ ವಾಸ್ ಒನ್ಲಿ ಸಜೆಷನ್. ಅದನ್ನ ನಾನು ಸ್ಟ್ಯಾಂಡ್ ಮಾಡಬೇಕು, ಅದನ್ನ ಪ್ರೂವ್ ಮಾಡಬೇಕೆಂಬುದಲ್ಲ. ಇದು ಜಸ್ಟ್ ಸ್ಪಾಟ್ ಆಫ್ ಮೂವ್ಮೆಂಟ್ ನಲ್ಲಿ ಹೇಳಿರ್ತಕ್ಕಂಥ ಮಾಜಿ ಸಿಎಂ ಕ್ಷೇತ್ರ ಸಿಗ್ತಿಲ್ಲ ಅನ್ನೋದು ಅಂತಿದೆ. ಆ ಥರ ಯಾರು ಹೇಳ್ತಾರೆ ಕ್ಷೇತ್ರ ಸಿಗ್ತಿಲ್ಲ ಅಂತೇಳಿ? ಅಲ್ಲ, ಅವರು ಸರ್ ಬದಾಮಿ ಮತ್ತು ಬೇರೆ ಚೇಂಜ್ ಮಾಡುವಂಥದ್ದು ಏನು ಅವಶ್ಯಕ ಅವ್ರಿಗೆ ಕೇಳಬೇಕಾದ್ರು. ಬಟ್ ಎಲ್ಲ ಕಡೆ ಅವ್ರಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಮ್ಮಲ್ಲಿ ಬಂದಿದ್ದಾರೆ ಹೇಳ್ತಾನೆ. ಸೊ ನಾನು ಹೇಳಿರ್ತಕ್ಕಂಥ ಉದ್ದೇಶ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಹೇಳ್ತಾರೆ. ಕಲಘಟಗಿ ಬಿಟ್ಟು ಕೊಡ್ತೀರಿ ಸರ್ ಬಂದ್ರೆ ಇಡೀ ಕರ್ನಾಟಕದ ಎಲ್ಲಿ ಕೇಳಿದ್ರೆ ಬಿಟ್ಟು ಕೊಡ್ತಾರೆ. ನಾಳೆ ಕಲಘಟಗಿಗೆ ಬಂದರೂ ಅದು ಬಿಟ್ಟು. ಈಗ ಒಂದು ವೇದಿಕೆ ಒಳಗೆ ಬೈರತಿ ಅವರು ಸಿದ್ದು ಸಿಎಂ ಆಗಲಿ ಅಂತ ಹೇಳ್ತಾರೆ. ಮತ್ತೊಂದು ವೇದಿಕೆ ಒಳಗೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾರೆ. ಯಾಕೆ ಸರ್ ಜಾತಿ ಕಾರ್ಡ್ ಪ್ಲೇ ಮಾಡಿ ಅವ್ರವ್ರ ಅಭಿಪ್ರಾಯ ಬಿಟ್ಟಿರ್ತಕ್ಕಂಥ ಯಾರು ಏನು ಹೇಳ್ತಾರೆ ಅದರ ಪರವಾಗಿ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಅವರ ಬಗ್ಗೆ ನಿಮ್ದು ಏನು ಆಸ್ ಎ ಮರಾಠ ಲೀಡರ್? ಇಟ್ಸ್ ನಾಟ್ ಅ ಫೇರ್. ಐ ಆಮ್ ಅ ಲೀಡರ್ ಬೇಸಿಕ್ಲಿ. ದರ್ ಇಸ್ ನೋ ಕಾಸ್ಟ್ ಟು ಎನಿ ಲೀಡರ್. ದರ್ ಇಸ್ ನಥಿಂಗ್ ಕಾಲ್ಡ್ ಮರಾಠ ಲೀಡರ್, ಲಿಂಗಾಯತ್ ಲೀಡರ್, ಒಕ್ಕಲಿಗ ಲೀಡರ್. ನಾನು ಪ್ರೊಜೆಕ್ಟ್ ಮಾಡ್ಕೋಬೋದು. ಲೀಡರ್ ಇಸ್ ಅ ಲೀಡರ್. ಬಟ್ ನಾವು ಕರ್ನಾಟಕದಾಗಿದ್ಮೇಲೆ ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ಭಾಷೆ ಇದೆ. ಇದು ಪ್ರತಿಕ್ರಿಯಕವಾಗಿ ಅಲ್ಲಿರ್ತಕ್ಕಂಥ ಬಾರ್ಡರ್ನಲ್ಲಿ ಈ ಥರ ಭಾಳ ವರ್ಷಗಳಿಂದ ಇದು ಡಿಸ್ಪ್ಯೂಟ್ ನಡೀತಾ ಇದೆ. ಡಿಸ್ಪ್ಯೂಟ್ ಇಸ್ ಆಲ್ರೆಡಿ ಇನ್ ದ ಕೋರ್ಟ್ ಆಲ್ಸೋ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದ್ರಿಗೆ ಏನು ಅರ್ಥನೇ ಇಲ್ಲ. ಬಿಕಾಸ್ ಹೋಲ್ ಮ್ಯಾಟರ್ ಇದೆ. ಬಟ್ ಆಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ ವಿ ಶುಡ್ ಸ್ಟ್ಯಾಂಡ್ ಬೈ ದ ಯಾವ ಲ್ಯಾಂಡಲ್ಲಿ ಇರ್ತೀವಿ ಆ ಲ್ಯಾಂಡಲ್ಲಿ ನಾವು ಸ್ಟ್ಯಾಂಡ್ ಮಾಡ್ತಕ್ಕಂಥದ್ದು ನಮ್ಮ. ಈಗ ಮಹಾರಾಷ್ಟ್ರದಲ್ಲಿ ಏನಂದ್ರೆ ಪ್ರತ್ಯೇಕವಾಗಿ ಗಡಿ ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವರನ್ನ ನೇಮಕ ಮಾಡಿದ್ದಾರೆ. ಬಟ್ ನಮ್ಮಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಅಷ್ಟು ಫೋರ್ಸ್ ಸರ್ಕಾರಕ್ಕೆ ಒತ್ತಡವನ್ನು ತೋರ್ತೀವಿ. ಇದ್ರ ಬಗ್ಗೆ ಏನೋ ಕೂಡಲೇ ಇದಕ್ಕೆ ಕ್ರಮ ತಗೋಬೇಕು. ಯಾರ್ಯಾರು ಈ ರೀತಿ ತಪ್ಪು ಅಭಿಪ್ರಾಯನ ಮೂಡಿಸಿದಾರೆ ಅವ್ರನ್ನ ಬಂಧಿಸಬೇಕಂತ ನನ್ನ ಅಭಿಪ್ರಾಯ. ಅಲ್ಲ, ಮಹಾರಾಷ್ಟ್ರ ಶಾಸಕರು ಸಚಿವರು ಒತ್ತಡದಲ್ಲಿ ಇರ್ತಾರೆ. ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾಡಬೇಕು. ನಮ್ಮ ಸರ್ಕಾರನೂ ಮಾಡಬೇಕು, ನಮ್ಮ ಲೀಡರ್ಗಳು ಕೂಡ ಮಾಡಬೇಕು. ಆ ಭಾಗದ ಲೀಡರ್ಗಳು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ.